ಇವತ್ತು ನಾವು ಮಾತಾಡ್ತಿರೋದು ಮೆಂಟಲ್ ಹೆಲ್ತ್ ಇಟ್ ವರ್ಕ್ ಪ್ಲೇಸ್. ಅಂದ್ರೆ ನಮ್ಮ ಆಫೀಸ್ ನಲ್ಲಿ ನಾವು ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ ನಮಗೆ ಆಗ್ಬಹುದಂತಹ ಮಾನಸಿಕ ಸಮಸ್ಯೆಗಳು, ಬರುವಂತಹ ಮಾನಸಿಕ ಸಮಸ್ಯೆಗಳು. ಮೆಂಟಲ್ ಹೆಲ್ತ್ ಎಟ್ ವರ್ಕ್ ಪ್ಲೇಸ್ ಇತ್ತೀಚೆಗೆ ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಪ್ರತಿಯೊಬ್ರು ಅವ್ರು ಏನೇ ಕೆಲಸದಲ್ಲಿ ಇರ್ಲಿ, ಅವರು ಇಂಜಿನಿಯರ್ ಆಗಿರ್ಲಿ, ಡಾಕ್ಟರ್ ಆಗಿರ್ಲಿ, ಟೀಚರ್ ಆಗಿರ್ಲಿ, ಲಾಯರ್ ಆಗಿರ್ಲಿ, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಲಿ, ಬೇರೆ ಯಾವುದೇ ಕೆಲಸದಲ್ಲಿದ್ರು ಕೂಡ ಪ್ರತಿಯೊಬ್ರು ಹೇಳುವಂತಹ ಒಂದು ಒಂದು ವಿಷಯ ಕಾಮನ್ ಏನಂದ್ರೆ, ನಮ್ ಕೆಲಸದಲ್ಲಿ ನಮ್ಗೆ ಬಹಳ ಟೆನ್ಷನ್ ಇದೆ, ನಮ್ಗೆ ಕೆಲಸದಲ್ಲಿ ನಮ್ಗೆ ಬಹಳ ಒತ್ತಡ ಇದೆ. ಸೊ ಹೀಗಾಗಿ ಕೆಲಸದಲ್ಲಿ ಬರುವಂತಹ ಒತ್ತಡ ಮತ್ತು ಕೆಲಸದ ಒತ್ತಡದಿಂದ ಆಗುವಂತಹ ಮಾನಸಿಕ ಸಮಸ್ಯೆಗಳನ್ನ ನಾವು ಅರ್ಥ ಮಾಡಿಕೊಂಡು ಅದನ್ನ ನಾವು ಎದುರಿಸುವಂತಹ ಒಂದು ಸಮಸ್ಯೆ ಅಥವಾ ಇದು ಇವತ್ತಿನ ದಿನಗಳಲ್ಲಿ ಬಹಳ ಮುಖ್ಯವಾಗಿದೆ. ಸ್ಟ್ರೆಸ್ ಅಂದ್ರೆ ಏನಾಗುತ್ತೆ, ಒಬ್ಬ ವ್ಯಕ್ತಿ ಸ್ಟ್ರೆಸ್ಗೆ ಒಳಗಾದಾಗ ಅವನ ಬಾಡಿಯಲ್ಲಿ ಕೆಲವೊಂದು ಚೇಂಜಸ್ ಆಗ್ತವೆ, ಹಾರ್ಮೋನಲ್ ಚೇಂಜಸ್ ಆಗ್ತವೆ. ಸೊ ನಾವು ಸ್ಟ್ರೆಸ್ ಹಾರ್ಮೋನ್ ಅಂತೀವಿ. ಸೊ ಈ ಸ್ಟ್ರೆಸ್ ಹಾರ್ಮೋನ್ ಲೆವೆಲ್ ಹೆಚ್ಚಾದಾಗ, ಅದು ಕಾನ್ಸ್ಟೆಂಟ್ ಆಗಿ ಒಂದೆರಡು ದಿವಸ ಸ್ಟ್ರೆಸ್ ಆದಾಗ ಏನೂ ಆಗಲ್ಲ. ಇನ್ಫ್ಯಾಕ್ಟ್ ದಟ್ ಸ್ಟ್ರೆಸ್ ಹಾರ್ಮೋನ್ ಇಸ್ ಪ್ರೊಟೆಕ್ಟಿವ್. ಬಟ್ ಕಾನ್ಸ್ಟೆಂಟ್ ಆಗಿ ಒಬ್ಬ ವ್ಯಕ್ತಿ ಸ್ಟ್ರೆಸ್ ಲೆವೆಲ್ ಹೆಚ್ಚಾದಾಗ, ಸೊ ನಮ್ಮ ನರ್ವಸ್ ಸಿಸ್ಟಮ್ ಅಲ್ಲಿ ಮತ್ತು ನಮ್ಮ ಹಾರ್ಮೋನ್ಗಳಲ್ಲಿ ಕೆಲವೊಂದು ವ್ಯತ್ಯಾಸಗಳಾಗಿ ಬಾಡಿ ಮೇಲೆ ಕೂಡ ಪರಿಣಾಮ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್, ಈಗ ಎಷ್ಟೋ ಜನ ಸ್ಟ್ರೆಸ್ ಆದಾಗ ವೇಟ್ ಲಾಸ್ ಆಗಿರ್ತದೆ. ಎಷ್ಟೋ ಜನ ಸ್ಟ್ರೆಸ್ ಆದಾಗ ಅವರು ಪರ್ಸಿಸ್ಟೆಂಟ್ಲಿ ಸ್ಟ್ರೆಸ್ಫುಲ್ ಎನ್ವಿರಾನ್ಮೆಂಟ್ ಕೆಲಸ ಮಾಡ್ತಿದ್ರೆ ಅವ್ರ BP ಹೆಚ್ಚಾಗುತ್ತೆ, ಅವ್ರ BP ಟ್ಯಾಬ್ಲೆಟ್ ಶುರು ಮಾಡ್ಬೇಕಾಗುತ್ತೆ. ಶುಗರ್ ಬರ್ತದೆ, ಶುಗರ್ ಹೆಚ್ಚಾಗ್ತದೆ, ಶುಗರ್ ಟ್ಯಾಬ್ಲೆಟ್ ಎಷ್ಟೋ ಜನಕ್ಕೆ ಶುರು ಆಗ್ತದೆ ಡ್ಯೂ ಟು ಸ್ಟ್ರೆಸ್, ಪ್ರೆಷರ್. ನಮ್ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಸೊ ಎಷ್ಟೋ ಸರ್ತಿ ಕಾನ್ಸ್ಟೆಂಟ್ ಸ್ಟ್ರೆಸ್ ಇಂದ ಇವನ್ ಇಮ್ಯುನಿಟಿ ಕಡಿಮೆ ಆಗಿ ಮತ್ತೆ ಇನ್ಫೆಕ್ಷನ್ಸ್ ಆಗುವಂತಹ ಚಾನ್ಸಸ್ ಇರ್ತದೆ. ಈಗ ಈಗ ಮಹಿಳೆಯರಲ್ಲಿ, ಲೇಡೀಸ್ ಅಲ್ಲಿ ಸ್ಟ್ರೆಸ್ ಇಂದ ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್ ಕೂಡ ಬರಬಹುದು, ನಿದ್ದೆ ಕಡಿಮೆ ಆಗಬಹುದು. ಸೊ ಆ ಸ್ಟ್ರೆಸ್ ಇಂದ ಅಸಿಡಿಟಿ, one main common reflections of stress on body. ಸೊ ಕಾನ್ಸ್ಟೆಂಟ್ ಸ್ಟ್ರೆಸ್ ಇರುವಂತಹ ವ್ಯಕ್ತಿಗೆ ಅಸಿಡಿಟಿ ಸಮಸ್ಯೆ ಶುರು ಆಗುತ್ತೆ, ಇಂಡೈಜೆಷನ್ ಶುರು ಆಗುತ್ತೆ. ಸೊ ಖಂಡಿತವಾಗಿಯೂ ಸ್ಟ್ರೆಸ್ ಇಂದ ನಮ್ಮ ಬಾಡಿ ಮೇಲೆ ಪರಿಣಾಮ. ಅದಕ್ಕೆ ಹಿಂಗೆ ಅಂತ ಒಂದು ಡೆಫಿನಿಷನ್ ಕೊಡೋದಾಗ್ಲಿ ಅಥವಾ ಒಂದು ಔಟ್ಲೈನ್ ಕೊಡೋದಾಗ್ಲಿ ಕಷ್ಟ. ಬಿಕಾಸ್ ದ ನೇಚರ್ ಆಫ್ ಪ್ರೊಫೆಷನ್ಸ್ ಆರ್ ಡಿಫ್ರೆಂಟ್. ಕೆಲವೊಬ್ಬರಿಗೆ ಫ್ರೀಡಮ್ ಇರ್ತದೆ, ಕೆಲವೊಬ್ಬರಿಗೆ ಫ್ರೀಡಮ್ ಇರಲ್ಲ. ಸ್ಯಾಲರಿಡ್ ಎಂಪ್ಲಾಯ್ಸಿಗೆ ಜಾಸ್ತಿ ಫ್ರೀಡಮ್ ಇರಲ್ಲ ಇಲ್ಲಿ. ಬಟ್ ಈಗ ಸೆಲ್ಫ್ ಎಂಪ್ಲಾಯ್ಡ್ ಇದ್ರೆ ಅವರಿಗೆ ಫ್ರೀಡಮ್ ಇರ್ತದೆ ಬ್ಯಾಲೆನ್ಸ್ ಮಾಡೋದು ಅಥವಾ ನ್ಯಾವಿಗೇಟ್ ಮಾಡೋದು. ಸೊ ಈಗ ಏನೇ ಇರ್ಲಿ, ನಾವು ಪ್ರಿಯಾರಿಟೈಸಿಂಗ್ ಅಂದ್ರೆ ವಿ ಶುಡ್ ಹ್ಯಾವ್ ಎ ಕ್ಲಿಯರ್ ಪ್ರಿಯಾರಿಟಿ as to what is my priority. So prioritizing things in our life is health is my priority, is relationship is my priority, is money is my priority, is work is my priority. ಸೊ ಆ ಪ್ರಿಯಾರಿಟೈಸ್ ಮಾಡಿ ಅದಕ್ಕೆ ತಕ್ಕಂತೆ ನಾವು ರಿಲೇಟಿವ್ ಇಂಪಾರ್ಟೆನ್ಸ್ ಅನ್ನ ಕೊಡೋದು. ಆಮೇಲೆ ವೇರೆವರ್ ಇಸ್ ಪಾಸಿಬಲ್, ಇಫ್ ಯು ಫೀಲ್ ವರ್ಕಿಂಗ್ ಇಸ್ ಟೂ ಮಚ್, ದೆನ್ ರೆಡ್ಯೂಸಿಂಗ್ ದ ವರ್ಕಿಂಗ್ ಅವರ್ಸ್. ಅದೇ ನಾನು ಹೇಳಿದ್ನಲ್ಲಿ, ಇಫ್ ಈ ಒಂದು ಫ್ರೀಡಮ್ ಎಲ್ಲರಿಗೂ ಇರಲ್ಲ. But wherever possible, we can reduce our work hours. We can compromise on some earnings, but at the same time, we can give quality time to myself and my family. So, and as I said, clear boundary. ಎಷ್ಟೋ ಜನ ಏನ್ ಮಾಡ್ತಾರೆ, ಮನಿಗ್ ಬಂದ್ಮೇಲೂ ಕೆಲ್ಸದ್ದು ಬಿಸ್ನೆಸ್ ಕಾಲ್ಸ್ ಅಥವಾ ಕೆಲ್ಸದ ರಿಲೇಟೆಡ್ ಫೋನ್ಸ್ ಸೊ ಅದನ್ನ ಅವಾಯ್ಡ್ ಮಾಡೋದು. ಸೊ ಹ್ಯಾವಿಂಗ್ ಕ್ಲಿಯರ್ ಪ್ರಿಯಾರಿಟೀಸ್ ಅಂಡ್ ಕಂಪಾರ್ಟ್ಮೆಂಟಲೈಸಿಂಗ್ ಲೈಫ್, ಪರ್ಸನಲ್ ಲೈಫ್ ಫ್ರಮ್ ಪ್ರೊಫೆಷನಲ್ ಲೈಫ್, ಇದು ಕೇಸ್ ಟು ಕೇಸ್ ನಾವು ಮಾಡ್ಬೇಕಾಗುತ್ತೆ. ಇದಕ್ಕೊಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಅಥವಾ ಡೆಫಿನೇಷನ್ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಮೊದಲನೇದು ಮೇ ಬಿ ಹ್ಯಾವಿಂಗ್ ರೆಗ್ಯುಲರ್ ಫೀಡ್ಬ್ಯಾಕ್ ಫ್ರಮ್ ಎಂಪ್ಲಾಯ್ಸ್. ಸೊ ಆವಾಗ ಎಂಪ್ಲಾಯ್ಸ್ ಜೋಡಿ ಇಂಟರಾಕ್ಟ್ ಮಾಡಿ ಅವರು ಹೌ ಡು ದೇ ಫೀಲ್ ಅಬೌಟ್ ವರ್ಕಿಂಗ್ ಹಿಯರ್, ಅಂದ್ರೆ ಅವರಿಗೆ ಒಂದು ಓಪನ್ ಸ್ಪೇಸ್, ಒಂದು ತಮ್ಮ ಒಂದು ಪ್ರಾಬ್ಲಮ್ ಗಳನ್ನ ಕಮ್ಯುನಿಕೇಟ್ ಮಾಡ್ಲಿಕ್ಕೆ, ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಒಂದು ಮುಕ್ತವಾದಂತಹ ವಾತಾವರಣ ಕಲ್ಪಿಸೋದು. ಎರಡನೇದು, ಅಗೇನ್ ಅವರ ವರ್ಕಿಂಗ್ ಅವರ್ಸ್ ಅನ್ನ ಒಂದು ಸ್ಟ್ಯಾಂಡರ್ಡೈಸ್ ಮಾಡೋದು. ಆಮೇಲೆ ಏನಾದ್ರು ಗ್ರೀವಿಯನ್ಸ್ ಇದ್ರೆ ಅದಕ್ಕೆ ಒಂದು ಸಿಸ್ಟಮ್ ಇರೋದು, ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕಾಗ್ಲಿ ಅಥವಾ ಒಂದು ಡಿಸ್ಕಸ್ ಮಾಡ್ಲಿಕ್ಕಾಗ್ಲಿ ಒಂದು ಪ್ರಾಪರ್ ರಿಅಡ್ರೆಸಲ್ ಸಿಸ್ಟಮ್ ಇರೋದು. ಸೊ ಈ ರೀತಿಯಾದಂತಹ ಒಂದು ಮ್ಯಾನೇಜ್ಮೆಂಟಲ್ ಒಂದು ಸ್ಟೆಪ್ಸ್ ಇಂದ ನಾವು ಬರ್ನ್ಔಟ್ ಅನ್ನ, ಅಥವಾ ಈಗ ಹ್ಯಾವಿಂಗ್ ಪಿಯರ್ ಬಡ್ಡಿ ಸಿಸ್ಟಮ್, ಈಗ ನಮ್ಮ ಕಲೀಗ್ಸ್ ಅಲ್ಲಿ ಆಗುವಂತಹ ಕೆಲವೊಂದು ಮೆಂಟಲ್ ಚೇಂಜಸ್ ಅನ್ನ ನಾವು ಮೊದಲೇ ಐಡೆಂಟಿಫೈ ಮಾಡುವಂತಹ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡೋದು, ಅದು ಕೂಡ ನಾವು ಮಾಡ್ತೀವಿ.
at personal level ನಾನು ಏನ್ ಮಾಡ್ಬೋದು ನಾವು ಅಗೇನ್ ವಿ ನೀಡ್ ಟು ಅನಲೈಸ್ ವೈ ಐ ಆಮ್ ಗೆಟಿಂಗ್ ಸ್ಟ್ರೆಸ್. ಇಸ್ ಇಟ್ ಈಗ ರೀಸನ್ ಮೇ ಬಿ ಎನಿಥಿಂಗ್, ನಾನು ಟೈಮಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಡೈಲಿ ನಾನು ಲೇಟ್ ಆಗಿ ಆಫೀಸಿಗೆ ಹೋಗ್ತಾ ಇದ್ದೀನಿ, ದಿಸ್ ಮೇ ಬಿ ದ ರೀಸನ್ ಫಾರ್ ಸ್ಟ್ರೆಸ್. ಸೊ ಈ ರೀತಿ ನಾವು ಐಡೆಂಟಿಫೈಯಿಂಗ್ ದ ರೀಸನ್ಸ್ ಫಾರ್ ಸ್ಟ್ರೆಸ್ ಅಂಡ್ ಟೇಕಿಂಗ್ ಸ್ಪೆಸಿಫಿಕ್ ಮೆಷರ್ಸ್. ಒಂದು ಹಾಫ್ ಅನ್ ಅವರ್ ಜಲ್ದಿನೇ ನಾವು ಎದ್ದು ನಮ್ದೆಲ್ಲ ಕೆಲಸ ಮಾಡ್ಕೊಂಡು ಜಲ್ದಿ ಹೋಗ್ಬೋದು. ಸೊ ಐಡೆಂಟಿಫೈಯಿಂಗ್ ದ ರೀಸನ್ಸ್ ಫಾರ್ ಸ್ಟ್ರೆಸ್ ಅಂಡ್ ಟೇಕಿಂಗ್ ಸ್ಪೆಸಿಫಿಕ್ ಮೆಷರ್ಸ್ ಇಸ್ ಒನ್ ಥಿಂಗ್. Second thing, again, having a good healthy lifestyle and regular exercise is very important stress buster. So one thing, ಈಗ ಎಲ್ಲಾ ಮರೆತು ನಾನು ಒಂದೇ ಟೇಕ್ ಹೋಮ್ ಮೆಸೇಜ್ ಎಲ್ಲರಿಗೂ ಹೇಳ್ಬೇಕು ಅಂದ್ರೆ ಅದು ಎಕ್ಸರ್ಸೈಸ್. ಸೊ ರೆಗ್ಯುಲರ್ ಎಕ್ಸರ್ಸೈಸ್ ಅಟ್ಲೀಸ್ಟ್ 5 days a week, 20 minutes of moderate exercise ಪ್ರತಿಯೊಬ್ರು ಮಾಡ್ಲೇಬೇಕು. ದಟ್ ಇಸ್ ಅ ವೆರಿ ಗುಡ್ ಸ್ಟ್ರೆಸ್ ಬಸ್ಟರ್. ಸೊ ಹೆಲ್ಪ್ ಸೀಕಿಂಗ್, ಯಾವಾಗಾದ್ರೂ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದ್ರೆ ನಮ್ ಫ್ರೆಂಡ್ಸ್ ಕಲೀಗ್ಸ್ ಜೊತೆಗೆ ಅದನ್ನ ಡಿಸ್ಕಸ್ ಮಾಡೋದು. ಎಷ್ಟೋ ಜನ ಏನಾಗ್ತದೆ, ನಾವು ಮಾತಾಡಿದ್ರೆ ಅವ್ರಿಗೆ ಏನೋ ತೊಂದರೆ ಕೊಡ್ತೀವಿ ಏನೋ ಅನ್ನುವಂಥ ಭಾವನೆ ಇರ್ತದೆ. ಅದನ್ನ ಬಿಟ್ಟು ನಾವು ಧೈರ್ಯವಾಗಿ ನಮ್ಮ ಪ್ರಾಬ್ಲಮ್ಗೆ ಇನ್ನೊಬ್ರಿಗೆ ಮಾತಾಡಿ ಹೆಲ್ಪ್ ಸೀಕ್ ಮಾಡೋದು. ಪ್ರಾಬ್ಲಮ್ ಸಾಲ್ವಿಂಗ್, ನಮ್ಗೆ ಏನೋ ಪ್ರಾಬ್ಲಮ್ ಇದೆ ಅಂತಂದ್ರೆ ಇನ್ನೊಬ್ರ ಜೊತೆ ಬ್ರೈನ್ ಸ್ಟಾರ್ಮ್ ಮಾಡೋದ್ರಿಂದ ಅಥವಾ ಒಬ್ಬರೇ ಕೂತು ಆ ಪ್ರಾಬ್ಲಮ್ಗೆ ಡಿಫ್ರೆಂಟ್ ಪಾಸಿಬಲ್ ಆಪ್ಷನ್ಸ್ ಅನ್ನ ವಿಚಾರ ಮಾಡಿ, ಪ್ರತಿ ಆಪ್ಷನ್ಸ್ ನಲ್ಲಿ ಇರುವಂತಹ ಪ್ರೋಸ್ ಅಂಡ್ ಕಾನ್ಸ್ ಅನ್ನ ವಿಚಾರ ಮಾಡಿ ಕಮಿಂಗ್ ಟು ಎ ಲಾಜಿಕಲ್ ಕನ್ಕ್ಲೂಷನ್ ವೆನ್ ಎವರ್ ವಿ ಹ್ಯಾವ್ ಪ್ರಾಬ್ಲಮ್. ಸೊ ಈ ರೀತಿಯಾದಂತಹ ಅವಾಯ್ಡಿಂಗ್ ಆಲ್ಕೋಹಾಲ್ ಆರ್ ಸ್ಮೋಕಿಂಗ್ ಆರ್ ಡ್ರಗ್ ಆಸ್ ಅ ಕೈಂಡ್ ಆಫ್ ಎಸ್ಕೇಪ್ ಫ್ರಮ್ ದ ಸ್ಟ್ರೆಸ್. ಸೊ ಈ ರೀತಿಯಾದಂತಹ ಒಂದು ನಾವು ಮೆಷರ್ಸ್ ಅನ್ನ ತಗೊಳ್ಳೋದ್ ಮೂಲಕ ನಾವು ಮ್ಯಾನೇಜ್ ಮಾಡಬಹುದು ಸ್ಟ್ರೆಸ್ ಅನ್ನ.